ನೋಡಿ, ದುರಂತದಲ್ಲಿ ಮಡಿದವರು ಯಾರು ಗೊತ್ತಾ? ಅತಿ ಹೆಚ್ಚು ವಿದ್ಯಾರ್ಥಿಗಳೇ. ಮೊಸಳೆ ಹೊಸಳ್ಳಿ ಗಣಪತಿ ಮೆರವಣಿಗೆ ವೇಳೆ ದುರಂತ ನಡೀತಲ್ಲ, ಇದರಲ್ಲಿ ಅತಿ ಹೆಚ್ಚು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ದುರಂತದಲ್ಲಿ 4 ವಿದ್ಯಾರ್ಥಿಗಳ ದುರ್ಮರಣ ಆಗಿದೆ. ಮೆರವಣಿಗೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಸ್ಟೂಡೆಂಟ್ಸ್ ಇದ್ರು. ವಿದ್ಯಾಭ್ಯಾಸಕ್ಕಾಗಿ ದೂರದ ಊರುಗಳಿಂದ ಬಂದಿದ್ರು, ಬೇರೆ ಬೇರೆ ಊರುಗಳಿಂದ ಹಾಸನದಲ್ಲಿ ಬಂದು ಓದ್ತಾ ಇದ್ರು ಅಂತ ಅನ್ಸುತ್ತೆ. ಗಣೇಶನ ಮೆರವಣಿಗೆ ಅಂತ ಸಂದರ್ಭ ಬಂದಾಗ ಎಲ್ಲರೂ ಕೂಡ ಭಾಗಿಯಾಗೋದು ಸಹಜ. ಎಲ್ಲಾ ಊರುಗಳಲ್ಲೂ ವಿದ್ಯಾರ್ಥಿಗಳು ಭಾಗಿಯಾಗೋದು ಸಹಜ. 4 ವಿದ್ಯಾರ್ಥಿಗಳ ಸಾವನ್ನಪ್ಪಿದ್ದು, 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಒಟ್ಟು 29 ಮಂದಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಟ್ರಕ್ ಚಾಲಕನ ಅಜಾಗರೂಕತೆಯಿಂದಲೇ ದುರಂತ ನಡೆದಿರೋದು. 15 ನಿಮಿಷ ಕಳೆದಿದ್ರೆ ಮೆರವಣಿಗೆನೆ ಮುಗ್ದು ಹೋಗ್ತಾ ಇತ್ತು. 15 ನಿಮಿಷ ಆಗೋಗಿದ್ರೆ ಮೆರವಣಿಗೆ ಮುಗ್ದು ಹೋಗ್ತಾ ಇತ್ತು. ಆದ್ರೆ ವಿಧಿಯ ಆಟ ಬೇರೆ ಇತ್ತು ಅಂತ ಅನ್ಸುತ್ತೆ. ನೋಡಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಇನ್ನೊಂದು ಕಡೆ ಮೃತಪಟ್ಟ ಯುವಕರ ಫುಟೇಜ್ಗಳನ್ನ ನೋಡ್ತಾ ಇದ್ರಿ. ಅವರ ಕುಟುಂಬಸ್ಥರಿಗೆ ಹೇಗ್ರಿ ಆಗಿರ್ಬೇಕು, ಒಂದು ವಿಜುವಲ್ ನೋಡ್ತಾ ಇದ್ದೆ ನಾನು. ಆಸ್ಪತ್ರೆಯಲ್ಲಿ ಆ ತಾಯಿಯ ಗೋಳಿತ್ತಲ್ಲ, ಮಗನನ್ನು ಕಳ್ಕೊಂಡು ಯಾರು ವಾಪಸ್ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪೇ ಮಾಡಿಲ್ಲ ಯುವಕರು, ಹೋಗಿದ್ರು, ಗಣೇಶನ ವಿಸರ್ಜನೆ ಮಾಡಬೇಕು, ಸಂಭ್ರಮಾಚರಣೆ ನಡೀತಾ ಇತ್ತು, ಶೋಭಾಯಾತ್ರೆ ನಡೀತಾ ಇತ್ತು. ನೋಡಿ, ಆ ತಾಯಿಯ ಗೋಳ್ ನೋಡ್ರಿ, ಎಂಥವ್ರಿಗೂ ಅಳು ಬರುತ್ತೆ, ಎಂಥವ್ರಿಗೂ ಮನ ಕಲ್ಕುತ್ತೆ. ವಯಸ್ಸಿಗೆ ಎದೆಯತ್ರಕ್ಕೆ ಬೆಳೆದಂಥ ಮಕ್ಕಳನ್ನ ಕಳ್ಕೊಂಡ್ರೆ ಯಾರಿಗೆ ನೋವಾಗಲ್ಲ ಹೇಳಿ? ಏನ್ ತಪ್ಪಿತ್ತು ಆ ಮಕ್ಕಳದು? ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದೇ ದೊಡ್ಡ ತಪ್ಪ? ಅಲ್ಲಿ ಬಂದು ಯಮ ಕಾಯ್ಕೊಂಡಿದ್ನ, ವಿಧಿ ಅಲ್ಲಿ ಕಾಯ್ತಾ ಇತ್ತ ಅವರಿಗೆ ಅಂತ ಅನ್ಸುತ್ತೆ. 9 ಜನ ಮೃತಪಟ್ಟಿರೋದು. ಇದು RCBಯ ಸ್ಟ್ಯಾಂಪೇಡ್ ಆಯ್ತಲ್ಲ ಸಂಭ್ರಮಾಚರಣೆ ಸಂದರ್ಭದಲ್ಲಿ, ಅದನ್ನ ನೆನಪಿಸ್ತಾ ಇದೆ. ನೋಡಿ, ಬಳ್ಳಾರಿ ಮೂಲದ BE ಸ್ಟೂಡೆಂಟ್ ಪ್ರವೀಣ್ ಕುಮಾರ್, ಹೊಳೆನರಸೀಪುರ ತಾಲೂಕಿನ KB ಪಾಳ್ಯದ ರಾಜೇಶ್, ಡಣಾಯಕನಹಳ್ಳಿ ಕೊಪ್ಲು ಗ್ರಾಮದ 17 ವರ್ಷದ ಈಶ್ವರ್, ಮುತ್ತಿಗೆ ಹಿರೇಹಳ್ಳಿಯ 17 ವರ್ಷದ ಗೋಕುಲ್, ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ ಹಾಗೂ ಪ್ರವೀಣ್, ಚಿತ್ರದುರ್ಗ ಜಿಲ್ಲೆಯ ಗಂಗಾಪುರದ 23 ವರ್ಷದ ಮಿಥುನ್, ಚಿಕ್ಕಮಗಳೂರಿನ 19 ವರ್ಷದ ಸುರೇಶ್, ಹಾಸನದ 55 ವರ್ಷದ ಪ್ರಭಾಕರ್ ಮೃತರು. ಎಲ್ಲರೂ 17 ವರ್ಷ, 20 ವರ್ಷ, 23 ವರ್ಷ ವಯಸ್ಸಿನವರು. ಹೇಗಾಗಿರ್ಬೇಡ, ಮನೆಯ ಒಬ್ಬೊಬ್ಬ ಗಂಡು ಮಕ್ಕಳನ್ನ ಕಳ್ಕೊಂಡು ಆ ಹೆತ್ತವರ ಗೋಳು ನೋಡಿ, ಅವ್ರ ತಾಯಿ ಹೇಗೆ ಒದ್ದಾಡ್ತಾ ಇದ್ದಾರೆ. ಗಣೇಶನ ಸಂಭ್ರಮಾಚರಣೆಗೆ ಹೋದವರು ಬರುವಾಗ ಶವವಾಗಿರ್ತಾರೆ ಅಂತ ಯಾರೇ ಎಣಿಸಕ್ ಸಾಧ್ಯ ಇದೆ? ಯಾರು ಎಣಿಸ್ಲಿಕ್ಕೆ ಸಾಧ್ಯ ಇದೆ ಇದನ್ನ? ಯಾರ ಅಜಾಗರೂಕತೆ? ಚಾಲಕನ ಅಜಾಗರೂಕತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಈ ಸ್ಟೂಡೆಂಟ್ಸ್ ಏನ್ ಮೃತಪಟ್ಟಿದ್ದಾರೆ, ಇವ್ರು ಉಳ್ಕೊಂಡಿದ್ರಲ್ಲ ಹಾಸ್ಟೆಲ್ಲು, ಆ ಹಾಸ್ಟೆಲ್ ಇಂದ ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ನೇರ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಬಹಳ ದೊಡ್ಡ ದುರಂತ ನಡೆದು ಹೋಗಿದೆ. ವಿದ್ಯಾಭ್ಯಾಸಕ್ಕೆ ಅಂತ ಊರ್ ಬಿಟ್ಟು ಊರಿಗೆ ಬಂದು ಇಲ್ಲಿ ಏನೋ ಗಣೇಶನ ಸಂಭ್ರಮದಲ್ಲಿ 1-2 ಹೆಜ್ಜೆ ಹಾಕೋಣ ಅಂತ ಹೋದವರು ಇವತ್ತು ಮಸಣದ ಹಾದಿ ಹಿಡಿಯೋ ತರ ಆಗಿದೆ. ಏನ್ ನಡೀತಾ ಇದೆ ಸಚಿನ್ ನಲ್ಲಿ, ಹಾಸ್ಟೆಲ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ಹುಡುಗರ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ? ಖಂಡಿತ ಸಿದ್ದೂರ, ಏನು ಮಿಥುನ್ ಎಂಬಾತ ಚಿತ್ರದುರ್ಗದ ಮೂಲದ ಯುವಕ ಏನು ಮೃತಪಟ್ಟಿದ್ದಾನೆ, ಆತ ಇದ್ದಂಥ ರೂಮ್ನ ಒಳಭಾಗದಲ್ಲಿ ನಾವಿದ್ದೀವಿ. ಇಲ್ಲಿ ನೋಡ್ಬೋದು, ಈ ಒಂದು ಬೆಡ್ ಏನಿದೆ, ಇದೇ ಬೆಡ್ಡನ್ನು ಮಿಥುನ್ ಬಳಸ್ತಾ ಇದ್ದ. ನೋಡ್ಬೋದು, ಆತ ನಿನ್ನೆನೂ ಕೂಡ ಏನೋ ಓದ್ತಾ ಕೂತಂಥ ಸಂದರ್ಭದಲ್ಲಿ ಏನು ಬರ್ತಡೇ ಎಲ್ಲ ಮುಗಿದ ನಂತರ ಸ್ಟಡಿನ ಮಾಡ್ತಾ ಇದ್ದ. ಅದಾದ ಬಳಿಕ ಸ್ನೇಹಿತರು ಆ ಸ್ನೇಹಿತರ ಜೊತೆ ಈಗಾಗಲೇ ಗಣಪತಿ ವಿಸರ್ಜನೆ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭ ಆತನು ಕೂಡ ಖುಷಿಯಿಂದ ಅಲ್ಲಿಗೆ ಹೋಗ್ತಾನೆ. ಅಂದ್ರೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ DJ ಇರೋದ್ರಿಂದ ಎಂಥವ್ರಿಗೂ ಕೂಡ ಸಹಜ, ಅಂದ್ರೆ ಒಂದು ಡ್ಯಾನ್ಸ್ ಮಾಡಬೇಕು, ನಾನು ಕೂಡ ಸ್ನೇಹಿತರ ಜೊತೆ ಬೆರಿಬೇಕು ಅಂತ ಹೇಳ್ಬಿಟ್ಟು ಆತನು ಕೂಡ ಅಲ್ಲಿಗೆ ಹೋಗಿರ್ತಾನೆ. ಆದ್ರೆ ವಿಧಿ ಆಟ ಬೇರೆನೇ ಇತ್ತು. ತನ್ನ ಜನ್ಮ ದಿನದಂದೇ ಆತ ಮೃತಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಆತನ ಸ್ನೇಹಿತರಲ್ಲೂ ಕೂಡ ಸಾಕಷ್ಟು ನೋವಿದೆ. ಈಗ ಮಿಥುನ್ನ ಸ್ನೇಹಿತರು ನಮ್ಮ ಜೊತೆ ಇದೆ, ಅವ್ರನ್ನ ಕೂಡ ನಾನು ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಈಗ ಮಿಥುನ್ ನಿಮ್ಮ ನಡುವಿನ ಸ್ನೇಹ ಹೇಗಿತ್ತು? ಮಿಥುನ್ ಮತ್ತೆ ಇಲ್ಲಿ ಕಾಲೇಜಿನಲ್ಲಿ ಒಡನಾಟ ಹೇಗಿತ್ತು?
ಸರ್ ನಮ್ಮದು ಆ್ಯಕ್ಚುಲಿ ನಮ್ಮದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಅವ್ನು ತ್ರಿಬಾಲಿ ಡಿಪಾರ್ಟ್ಮೆಂಟು. ಈ ರೂಮಲ್ಲಿ ಬಂದಾಗ ಅವಾಗ ನಾವು ರೂಮಿಗೆ ಬರ್ತಿದ್ದೆ. ನಮ್ಮ ಫ್ರೆಂಡ್ ರಾಹುಲ್ ಅಂತಿದ್ದ, ಮತ್ತು ಇವನು ಮಿಥುನ್ ಅಂತ ಇದ್ದ. ಅವಾಗ ತುಂಬ ಕ್ಲೋಸ್ ಆಗಿದ್ದ. ಅವಾಗ ರೂಮಲ್ಲಿ ಮಾತ್ರ ನಮಗೆ ತುಂಬ ಪರಿಚಯ ಸರ್. ಇದು ಕಾಲೇಜಲ್ಲಿ ಒಳ್ಳೆ ಹುಡುಗ ಸರ್, ಚೆನ್ನಾಗಿ ಓದ್ತಿದ್ದ, ಒಬ್ಬರು ತಂಟೆಗೆ ಹೋಗ್ತಿರಲಿಲ್ಲ, ಎಲ್ಲ ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಿದ್ದ, ನಮ್ಮ ಜೊತೆ ಆಟ ಆಡೋಕ್ಕೂ ಬರ್ತಿದ್ದ, ಒಳ್ಳೆ ಹುಡುಗ ಸರ್ ಅವನು. ಈಗ ನಿನ್ನೆ ಅವ್ರದ್ದು ಜನ್ಮದಿನ ಇತ್ತು, ಅದನ್ನು ಕೂಡ ನೀವು ಎಲ್ಲ ಒಟ್ಟಿಗೆ ಏನು ಆಚರಣೆ ಮಾಡಿದ್ರಾ, ಹೆಂಗೆ ಏನು? ನಾವಿರಲಿಲ್ಲ ಸರ್, ಅವ್ರ ಫ್ರೆಂಡ್ಸು ಸೆಲೆಬ್ರೇಷನ್ ಮಾಡೋಣಂತ ಇದ್ರಂತೆ ಸರ್. ಅದು ಗಣೇಶನ ವಿಸರ್ಜನೆಯಲ್ಲಿ ಹೋಗಿ ನಾವು ಎಂಜಾಯ್ ಮಾಡೋಕ್ಕೆ ಸಂಭ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ಅವನಿಗೆ ತುಂಬ ಇಷ್ಟ ಆರ್ಕೆಸ್ಟ್ರಾ ನೋಡಬೇಕು, ಅದು ಇದು ಹೇಳ್ತಿದ್ದೆ ಸರ್. ಇವತ್ತೆಲ್ಲ ಸಂಭ್ರಮ ಮಾಡಬೇಕು, ಬನ್ನಿ ಹೋಗೋಣ ಅಂತ ಹೇಳ್ತಿದ್ದೆ. ಅವರೆಲ್ಲ ನಮ್ಮ ಜೊತೆ ಎಲ್ಲ ಊಟ ಮಾಡ್ದ, ನೈಟೆಲ್ಲ ನಮ್ಮ ಜೊತೆ ಉಟ್ಕೊಂಡು ಊಟ ಮಾಡ್ದ. ನಾವು ಇಲ್ಲೇ ಸ್ಟೇ ಆದ್ವಿ. ಮತ್ತು ಅವನು ಊಟ ಮಾಡ್ದಂಗೆ 5 ಮಿನಿಟ್ಸ್ ಇದ್ದು ಮತ್ತು ಅವನು ಗಣೇಶನ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹೋಗಿ ಭಾಗಿಯಾಗಿಬಿಟ್ಟು ಎಂಜಾಯ್ ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನು ಅದೇನೋ ಅದು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಇನ್ಫಾರ್ಮೇಷನ್ ಹೆಂಗಾಗಿದೆ ಅಂತ. ಆ ಕಂಟೈನರ್ ಬಂದುಬಿಟ್ಟು ಈ ಕಡೆ ಡಿವೈಡರಿಂದ ಲೆಫ್ಟಿಂದ ರೈಟ್ಗೆ ಹೋಗ್ಬಿಟ್ಟೆ. ಹಂಗೆ ಅದರಲ್ಲಿ ತುಂಬ ನಮ್ಮ ಹಾಸ್ಟ್ ಹುಡುಗರು ಸರ್ ಇಬ್ಬರು ಸತ್ತೋಗಿದ್ದಾರೆ ಸರ್. ಒಬ್ಬನು ಸುರೇಶ್ ಅಂತ ಮತ್ತು ಒಬ್ಬನು ಮಿಥುನ್ ಅಂತ. ಸುರೇಶ್ ಯಾಗಿದ್ರು ಹೆಂಗೆ ಅಂತ? ಸುರೇಶ್ ಒಳ್ಳೆ ಹುಡುಗರು ಸರ್, ಒಬ್ಬರ ಜೊತೆ ಎಲ್ಲರೂ ಚೆನ್ನಾಗಿ ಮಿಂಗಲ್ ಆಗ್ತಿದ್ರು. ಅವ್ರು CS ಅವರು ಸರ್, ಚೆನ್ನಾಗಿ ಒಳ್ಳೆ ಹುಡುಗ, ಏನೋ ಒಬ್ಬರನ್ನೇನೋ ಅಂತಿಲ್ಲ, ಒಳ್ಳೆ ಸ್ಟಡಿ, ಒಳ್ಳೆ ನಾಲೆಡ್ಜ್ ಇತ್ತು ಸರ್ ಅವ್ರಿಗೆ, ಚೆನ್ನಾಗಿ ಓದ್ತಿತ್ತು ಸರ್, ಒಳ್ಳೆ ಟಾಪರ್ ಅಂತ ಸರ್ ಕಾಲೇಜಲ್ಲಿ ಅವರು. ಮಿಥುನ್ ಬಗ್ಗೆ ಅವ್ರ ಮನೆಯವ್ರು ಭಾಳ ದೊಡ್ಡ ಕನಸು ಕಟ್ಕೊಂಡಿದ್ರು ಅಂತಲೂ ಹೇಳ್ತಾ ಇದ್ರಿ. ಈಗ ಆ ಕನಸು ನುಚ್ಚು ನೂರಾಗಿದೆ, ಏನು ಹೇಳ್ತೀರಿ? ಅದ್ರ ಬಗ್ಗೆ ನಮಗೂ ಪಾಪ ಒಳ್ಳೆ ಹುಡುಗ ಸರ್. ಅವ್ರು ತುಂಬ ಆಸೆ ಇದ್ದು, ಒಬ್ಬನೇ ಮಗ ಅಂತೆ ಸರ್, ಅವನಿಗೆ ತುಂಬ ಆಸೆ ಇತ್ತು, ನಾನು ಹಂಗಾಗಬೇಕು ಹಿಂಗಂತ. ಅವ್ರ ತಂದೆ ತಾಯಿಗೆ ಅವ್ರ ಅಪ್ಪನಿಗೆ ತುಂಬ ಇಷ್ಟ ಸರ್ ಅವನಂದರೆ ಹೇಳ್ತಿದ್ರು. ಅವನು ಯಾಕಂದರೆ ಅವನು ಇದು ಹಾಲಿಡೇಸ್ ಇದ್ದಾಗೆಲ್ಲ ಊರಿಗೆ ಹೋಗ್ತಿದ್ದ. ಬೈ ಚಾನ್ಸ್ ಅವನು ಮೊನ್ನೆ ಏನಕ್ಕೆ ಊರಿಗೆ ಹೋಗಿ ಏನಕ್ಕಂತ ಗೊತ್ತಿಲ್ಲ, ಅವನಿಗೆ ಇನ್ನೂ ಇಷ್ಟ ಇರ್ಬೋದೇನೋ ಸಂಭ್ರಮ ಮಾಡ್ಬೇಕಂತ, ಅದಕ್ಕೋಸ್ಕರ ಅವ್ನು ಊರಿಗೆ ಹೋಗಿಲ್ಲ ಸರ್. ಒಂದು ರಜೆ ಇದ್ದರೆ, ಒಂದು 2-3 ದಿನ ರಜೆ ಇದ್ದರೆ ಖಂಡಿತ 100% ಅವ್ನು ಊರಿಗೆ ಹೋಗ್ತಿದ್ದೆ ಸರ್. ನಿಮ್ಮ ಜೊತೆ ಎಲ್ಲ ಹೇಳ್ಕೊಳ್ತಿದ್ರ, ನಾನು ದೊಡ್ಡವನಾದ್ಮೇಲೆ ಮನೆಯವ್ರನ್ನ ಈ ರೀತಿ ಸಾಕಬೇಕು, ಅದು ಏನಾದರೂ ಕನಸುಗಳು? ಆ ಥರ ನಮ್ಮ ಹತ್ರ ಏನು ಹೇಳ್ಕೊತಿಲ್ಲ ಸರ್. ಆದರೂ ಭಾಳ ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ ಸರ್. ನಮಗೆ ಇಷ್ಟು ನೋವಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿಗೆ ಎಷ್ಟು ನೋವಾಗ್ತಿರ್ಬೇಕು. ಒಬ್ಬನೇ ಮಗ ಅಂದರೆ ಯಾವ ತಂದೆ ತಾಯಿಗೆ ಎಷ್ಟು ದೇವ್ರಿಗೆ ಏನು ಈ ಥರ ಮಾಡಿದೆ ಅಂತ ನಮಗೊಂದು ಗೊತ್ತಾಗ್ತಿಲ್ಲ ಸರ್. ಹೌದು, ಒಟ್ಟಿಗೆ ಇದ್ವಿ ಸರ್, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ, ಚೆನ್ನಾಗಿ ಜೊತೆಗಿದ್ವಿ, ಕ್ರಿಕೆಟ್ ಆಡೋಕ್ಕೂ ಹೋಗ್ತಿದ್ವಿ, ತುಂಬ ಎಲ್ಲ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಅವ್ರ ಸ್ಟಡೀಸನ್ನು ಅವ್ರು ನೋಡ್ಕೊಂಡು ನಮ್ಮ ಸ್ಟಡೀಸನ್ನು ನಾವು ನೋಡ್ಕೊಂಡ್ರು. ಆದರೆ ಮಿಂಗಲ್ ಆಗೋವಾಗ ಎಲ್ಲರೂ ಜೊತೆ ಕೂಡಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ ಸರ್ ಹಾಸ್ಟೆಲಲ್ಲಿ. ಆದರೆ ಇಷ್ಟು ದಿನ ಇದ್ದ ಒಂದು ಫ್ರೆಂಡ್ ನಮ್ಮ ಜೊತೆಗಿಲ್ಲ ಅಂದರೆ ತುಂಬ ದುಃಖ ಆಗುತ್ತೆ ಸರ್ ನಮಗೆ. ಸಿಂಧೂರ ಕೇಳಿದ್ರಲ್ಲ ಸ್ನೇಹಿತರ ಮಾತು, ಅಂದರೆ ಪ್ರತಿನಿತ್ಯ ಕೂಡ ನಾವು ಒಟ್ಟಿಗೆ ಓಡಾಡ್ತಿದ್ವಿ, ಕ್ರಿಕೆಟ್ ಆಡೋದಕ್ಕಾಗೋದು ಪ್ರತಿಯೊಂದು ವಿಚಾರದಲ್ಲೂ ಜೊತೆಯಲ್ಲಿ ಇರ್ತಿದ್ವಿ. ಆದರೆ ನಿನ್ನೆ ನಡೆದಂಥ ಘಟನೆಯಿಂದ ಈಗ ಮಿಥುನ್ ಇಲ್ಲ ಅನ್ನೋದು ನಮಗೆ ಅರಗಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಆದರೆ ತನ್ನನ್ನು ಕಳ್ಕೊಂಡಂಥ ಅವರ ಕುಟುಂಬ ಇನ್ನ ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸ್ತಿದೆ ಅನ್ನೋ ಒಂದು ನೋವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.